ಅಭಿಮಾನಿಯನ್ನೇ ಕೊಲೆ ಮಾಡಿಸಿದ್ರ ನಟ ದರ್ಶನ್. ಅಫ್ಕೋರ್ಸ್ ನಟ ದರ್ಶನ್ ಅಭಿಮಾನಿಯಾಗಿದ್ದಂತೆ ರೇಣುಕಾಸ್ವಾಮಿ. ಕೊಲೆಯಾದ ನಟ ದರ್ಶನ್, ಇನ್ಫ್ಯಾಕ್ಟ್ ಕೊಲೆಯಾದಂಥ ರೇಣುಕಾಸ್ವಾಮಿ ಕೂಡ ನಟ ದರ್ಶನ್ನ ಅಭಿಮಾನಿಯಾಗಿದ್ದ. ದರ್ಶನ್ ವಿಜಯಲಕ್ಷ್ಮಿ ಸಂಸಾರದ ಬಗ್ಗೆ ಯೋಚಿಸ್ತಾ ಇದ್ದಂತೆ ಸ್ವಾಮಿ. ದರ್ಶನ್ ವಿಜಯಲಕ್ಷ್ಮಿ ಚೆನ್ನಾಗಿರಬೇಕು ಅಂತ ಬಯಸಿದ್ದಂಥ ಸ್ವಾಮಿ. ಅದಾದ ಬಳಿಕ ಸಹಜವಾಗಿ ಆತನ ಇನ್ಫ್ಯಾಕ್ಟ್ ಚಟುವಟಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜೋರಾಗಿತ್ತು. ಸಂಸಾರದಲ್ಲಿ ಪವಿತ್ರ ಗೌಡ ಬರ್ತಿದ್ದಾಳೆ ಅನ್ನುವಂಥ ನೋವು ಆತನಿಗಿತ್ತಂತೆ. ಹೀಗಾಗಿ ಈ ಕಾರಣಕ್ಕೋಸ್ಕರ ತಮ್ಮ ನಾಯಕ ನಟ ಚೆನ್ನಾಗಿರಬೇಕು, ಅವನ ಕುಟುಂಬ ಚೆನ್ನಾಗಿರಬೇಕು ಅಂತ ಆತ ಬಯಸಿದ್ದಂತೆ. ಈಗ ಆತನೇ ಕೊಲೆ ಆಗ್ಬಿಟ್ಟ. ಹೀಗಾಗಿ ಇದನ್ನು ಕೊಲೆ ಮಾಡಿದ್ದು ಯಾರು ಅಂದರೆ ಆತನ ನೆಚ್ಚಿನ ನಾಯಕ ನಟ ಯಾರಿದ್ದಾರೆ ಆತ ಹಾಗೂ ಆತನ ಸಹಚರರು ಕೊಲೆ ಮಾಡಿಬಿಟ್ರು ಅನ್ನುವಂಥ ಗಂಭೀರವಾದಂಥ ಆರೋಪ ಕೇಳಿಬರ್ತಾ ಇದೆ. ಒಟ್ಟಿನಲ್ಲಿ ಇಂತಹ ಘಟನೆಗಳು ಸಮಾಜಕ್ಕೆ ಖಂಡಿತವಾಗ್ಲೂ ಶೋಭೆ ತರುವಂಥದ್ದಲ್ಲ. ಯಾಕೆ ನಾವು ರೋಲ್ ಮಾಡೆಲ್ಗಳು ಅಂತ ಏನು ಕರಿತಿದ್ದೀವಿ ಅಂಥವ್ರ ಮೇಲೆ ಮತ್ತೆ ಆರೋಪಗಳು ಬರ್ತಾ ಇದೆ. ಸಹಜವಾಗಿ ಅವರ ಅಭಿಮಾನಿ ವರ್ಗದಲ್ಲಿ ದೊಡ್ಡದೊಂದು ಪ್ರಶ್ನೆ ಮೂಡುತ್ತೆ. ಇದ್ರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಡಿಸಿಪಿ ಗಿರೀಶ್, ಎಸಿಪಿ ಚಂದನ್ರಿಂದ ದರ್ಶನ್ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಇನ್ನಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ದರ್ಶನ್ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಕೊಲೆ ಪ್ರಕರಣಕ್ಕೆ ಏನೆಲ್ಲ ಆಯಿತು, ಹೇಗೆಲ್ಲ ಈ ಘಟನೆಗಳು ನಡೀತು, ಜೊತೆಗೆ ರೇಣುಕಾಸ್ವಾಮಿ ಮತ್ತು ಆತನ ಬಗ್ಗೆ ಇನ್ನಷ್ಟು ವಿವರಗಳನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಈಗ ಆರೋಪಿ ದರ್ಶನನ್ನು ಈಗ ಪೊಲೀಸರು ಅರೆಸ್ಟ್ ಮಾಡಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈಗ ವಿಚಾರಣೆಯನ್ನು ಮಾಡಲಾಗ್ತಾಯಿದೆ. ಆರೋಪಿ ನಟ ದರ್ಶನ್ ಈಗ ಅರೆಸ್ಟ್ ಆಗಿದ್ದಾನೆ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಪವಿತ್ರ ಗೌಡ ಕೂಡ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರವರನ್ನು ವಶಕ್ಕೆ ಪಡೆಯಲಾಗಿದೆ.